ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಪ್ರೋಗ್ರಾಮ್ ಡೈರೆಕ್ಟರು ನಾನು ಡಾಕ್ಟರ್ ರೂಪಾ ಅಂತ. ನಾನು ಬೇಸಿಕ್ಲಿ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ MSc ಆ್ಯಂಡ್ PhD ಮಾಡಿದ್ದೀನಿ. ನಾನು ಸುಮಾರು ಒಂದು 30 ವರ್ಷದಿಂದ ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮತ್ತು ಸಂತೋಷ್ ಸುತಾರ್ ಅಂತ ಇದರ ವನಲೋಕ ಫೌಂಡೇಶನ್ನಿನ CEO ಅವರು ನಾವು ಸೇರಿ ಈ ಒಂದು ವನಲೋಕ್ ಫೌಂಡೇಶನ್ ಅಂತ ಒಂದು ಆರ್ಗನೈಸೇಷನ್ನ ಮಾಡಿದ್ದೀವಿ. ಇದ್ರ ಮೂಲಕ ನಾವಿವತ್ತು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ EMPRI ಅಂತ ಶಾರ್ಟಲ್ಲಿ ಅವರು ನಾವೆಲ್ಲ ಸೇರಿಕೊಂಡು ಕೊಲ್ಯಾಬ್ರೇಷನ್ನಲ್ಲಿ ಒಂದು ಗ್ರೀನ್ ಸ್ಕೂಲ್ ಕಾನ್ಕ್ಲೇವ್ ಅನ್ನೋ ಒಂದು ಮೂವ್ಮೆಂಟನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಇದ್ರ ಮೂಲಕ ನಾವು ಬೆಂಗಳೂರಿನಲ್ಲಿರೋ ಎಲ್ಲ ಸ್ಕೂಲ್ಗಳನ್ನು ಈ ಗ್ರೀನ್ ಸ್ಕೂಲ್ ಕಾನ್ಕ್ಲೇವ್ ಒಳಗೆ ತರಬೇಕು, ನೆಟ್ವರ್ಕ್ ಮಾಡಬೇಕು. ಹಾಗೂ ಇದ್ರ ಮೂಲಕ ಬರೀ ಈಗ ನಾವು ಪರಿಸರ ಅಂದ ತಕ್ಷಣ ಪ್ಲಾಂಟೇಶನ್ ಮಾಡೋದು ಇನ್ನೊಂದು ಇಂಥದ್ದೇ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಆದರೆ ಮಕ್ಕಳಿಗೆ ಹ್ಯಾಂಡ್ಸ್ ಆನ್ ರಿಸರ್ಚ್ ಇರ್ಬೋದು, ಸಣ್ಣ ಸಣ್ಣ ರಿಸರ್ಚ್. ಈಗಾಗಲೇ ಮೌಂಟ್ ಕಾರ್ಮೆಲ್ ಅವರು ಲೇಕ್ ಮೇಲೆ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ. ಲೇಕ್ ಇದು ಪ್ಯಾರಾಮೀಟ್ ಹೇಗಿದೆ, ಅದರ ವಾಟರ್ ಹೇಗಿದೆ, ನೀರು ಹೇಗಿದೆ, ನೆಲಮಂಗಲದಲ್ಲಿ ಒಂದು ಕೆರೆನ ತಗೊಂಡು ಅದರ ನೀರು ವಾಟರ್ ಕ್ವಾಲಿಟಿ ಹೇಗಿದೆ, ಹೀಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಇಂಟರ್ನ್ಸ್ ಬಂದು ಬೇರೆ ಬೇರೆ ಸ್ಟಡೀಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜೊತೆಗೆ. ಸೊ ಇದನ್ನು ನಾವು ಎಲ್ಲ ಸ್ಕೂಲ್ಗಳಿಗೂ, ಬೆಂಗಳೂರಿನ ಎಲ್ಲ ಸ್ಕೂಲ್ಗಳಲ್ಲೂ ಹಮ್ಮಿಕೊಳ್ಬೇಕು ಇಂತಹ ಒಂದು ಆ್ಯಕ್ಟಿವಿಟಿನ, ಒಂದು ಚಟುವಟಿಕೆಗಳನ್ನು. ಅದಕ್ಕೆ ಒಂದು ರೂಪರೇಷನ್ ಮಾಡಿದ್ದೀವಿ. ಅದಕ್ಕೆ ಗ್ರೀನ್ ಸ್ಕೂಲ್ ಬುಕ್ ಅಂತ ಒಂದು ಮಾಡಿದ್ದೀವಿ. ಅದ್ರ ಜೊತೆಗೆ ಗ್ರೀನ್ ಸ್ಕೂಲ್ ನೆಟ್ವರ್ಕ್ ಅಂತ ಒಂದು ವೆಬ್ಸೈಟನ್ನು ಕೂಡ ಮಾಡಿದ್ದೀವಿ, ಇವತ್ತು ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಸ್ಕೂಲ್ಗಳು, ಈಗ ನಮ್ಮ ಜೊತೆಗೆ ರಿಜಿಸ್ಟರ್ ಆದ ಎಲ್ಲ ಸ್ಕೂಲ್ಗಳು, ಅದರಲ್ಲಿ ಅವರ ಸ್ಕೂಲ್ಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾರೋ ಅದಕ್ಕೆ ಅದನ್ನೆಲ್ಲ ಈ ವೆಬ್ಸೈಟಲ್ಲಿ ಅವರು ಅಪ್ಲೋಡ್ ಮಾಡ್ಬೋದು. ಇದು EMPRI ಮತ್ತು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇವರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದು ರಿಫ್ಲೆಕ್ಟ್ ಆಗುತ್ತೆ. ಆದ್ದರಿಂದ ಸ್ಕೂಲ್ಗಳಿಗೆ ಈ ಏನು ನೇಚರ್ ಎಜುಕೇಷನ್, ಪರಿಸರ ಶಿಕ್ಷಣನ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ಹ್ಯಾಂಡ್ಸ್ ಆನ್ ಅಂದರೆ ಅವರೇ ಮಾಡೋ ಅಂಥ ಚಟುವಟಿಕೆಗಳ ಮೂಲಕ ಫಾರ್ ಎಕ್ಸಾಂಪಲ್ ನಾವು ಒಂದು ಚಟುವಟಿಕೆ ಮಾಡಬೇಕು ಅಂತಿದ್ದೀವಿ. ಅದೇನೆಂದರೆ ಸ್ಕೂಲಿನ ಸುತ್ತಮುತ್ತ ಒಂದು 100 ಮೀಟ್ರಲ್ಲಿ ಶಾಲೆಗಳನ್ನು ಕ್ಲೀನಾಗಿ ಇಡಲಿಕ್ಕೆ ಮಕ್ಕಳೇ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಥರ ಒಂದು 500 ಶಾಲೆಗಳು ಮಾಡಿದರೆ, ನಾವು ಈ ವರ್ಷದ ಒಂದು ವಿಷನ್ ನಮ್ದಿರೋದು ಒಂದು 500 ಶಾಲೆಗಳನ್ನಾದರೂ ರೀಚ್ ಆಗಬೇಕು ಅಂತ. 500 ಶಾಲೆಗಳು ಅವರ ಸ್ಕೂಲಿನ ಸುತ್ತಮುತ್ತ 100 ಮೀಟರ್ ದೂರದಲ್ಲಿ ಕ್ಲೀನಾಗಿ ಸ್ವಚ್ಛವಾಗಿಡಲು ಪ್ರಯತ್ನ ಪಟ್ಟರೆ ನಾವು ಇಡೀ ಬೆಂಗಳೂರಲ್ಲಿ ಸುಮಾರು ಒಂದು 50 ಕಿಲೋಮೀಟ್ರು ಸಾಧನೆ ಮಾಡ್ಬೋದು. ಇದು ಈಗ ನಮ್ಮ ಕೃಷ್ಣ ಬೈರೇಗೌಡರಾಗಲಿ ಅಥವಾ ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ ಎಲ್ಲರೂ ಹೇಳ್ತಾ ಇರೋ ಒಂದು ಕಾರ್ಯಕ್ರಮ, ನಮ್ಮ ಬೆಂಗಳೂರನ್ನು ಸ್ವಚ್ಛವಾಗಿಡಬೇಕು, GB ಆಗ್ತಾ ಇದೆ, ಅದು ಇದು ಅಂತ. ಸೊ ಇದರಲ್ಲಿ ನಮ್ಮ ಪಾತ್ರವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ CEO ಇದ್ದಾರೆ ಈಗ, ಸಂತೋಷ್ ಸುತಾರ್ ಅಂತ, ಅವರೂ ಇದ್ರ ಬಗ್ಗೆ ಮಾತಾಡ್ತಾರೆ. ಈ ಗ್ರೀನ್ ಸ್ಕೂಲ್ ಕಾನ್ಕ್ಲೇವ್ ಇದೆಯಲ್ಲ, ಇದು ಬೆಂಗಳೂರಲ್ಲಿ ಶುರು ಮಾಡಿದ್ರು ಇದರಲ್ಲಿ ಬೇರೆ ಬೇರೆ ಸ್ಕೂಲ್ಗಳು, ದುಬೈನ ಒಂದು ಸ್ಕೂಲು ಜೆಮ್ ಸ್ಕೂಲ್ ಅಂತ ಇದೆ, ಅದು ದೊಡ್ಡ ಸಮೂಹ, ಇದು ಸ್ಕೂಲ್ಸಿನ ಸಮೂಹ ದುಬೈಯಲ್ಲಿ, ಅವರು ಕೂಡ ನಮ್ಮ ಜೊತೆಗೆ ಉಳಿದ್ದಾರೆ. ಅವ್ರದ್ದು ಪ್ರೆಸೆಂಟೇಷನ್ ಇತ್ತು ಇವತ್ತು. ಹಾಗೆ ಇನ್ನು ಸಂತೋಷ್ ಹಾಗೆ ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ನಮ್ಮ CEO ಆದ ಸಂತೋಷ್ ಸುತಾರ್ ಅವರು ಹೇಳ್ತಾರೆ, ನಿಮಗೆ ತಿಳಿಸ್ತಾರೆ. ಸರ್ ನಮಸ್ತೆ, ನನ್ನ ಹೆಸರು ಸಂತೋಷ್ ಅಂತ. ಈ ವನಲೋಕ ಸಂಸ್ಥೆಯ ಸಂಸ್ಥಾಪಕರು ಮತ್ತು CEO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಹೇಳಬೇಕಾದ್ರೆ ಇದು ಬಹುಶಃ ಪ್ರಪ್ರಥಮವಾಗಿ ನಮ್ಮ ಭಾರತದಲ್ಲಿ ಮೊದಲನೇ ಈ ಥರ ಒಂದು ಗ್ರೀನ್ ಸ್ಕೂಲ್ ಕಾನ್ಕ್ಲೇವ್ ನೆಟ್ವರ್ಕನ್ನು ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದ್ರ ಉದ್ದೇಶ ಎರಡು. ತಮ್ಮೆಲ್ಲರಿಗೂ ಗೊತ್ತು, ಬೆಂಗಳೂರಿನಲ್ಲಿರುವಂಥ ಮಕ್ಕಳಿಗೆ ತುಂಬ ಒತ್ತಡ ಇರುವಂಥದ್ದು ಮಾನಸಿಕ ಒತ್ತಡ ಏನಕ್ಕಂತಂದರೆ ದೇ ಆರ್ ಮೋರ್ ಕನೆಕ್ಟೆಡ್ ವಿತ್ ಟೆಕ್ನಾಲಜಿ. ಅವರ ಆದಷ್ಟು ಮಟ್ಟಿಗೆ ನಾವು ಮಕ್ಕಳನ್ನು ಏನು ಮಾಡ್ತಾಯಿದ್ದೀವಿ, ಪರಿಸರದಿಂದ ದೂರ ಹೋಗ್ತಾ ಇದ್ದೀವಿ. ಮಾನಸಿಕ ಒತ್ತಡ ಬರುವಂಥ ಕಾರಣ ಏನಪ್ಪ ಅಂತಂದರೆ ಟೆಕ್ನಾಲಜಿ, ಹವಾ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಮತ್ತು ಸುತ್ತಲ ಕಸ ವಿಲೇವಾರಿ ಆಗುವಂಥದ್ದು, ಇವೆಲ್ಲವೂ ಒಂದು ಒತ್ತಡದ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಶಾಲೆ ಮಕ್ಕಳಲ್ಲಿದ್ದಾರೆ.
ಹಾಗಾಗಿ ಅನೇಕ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಮಕ್ಕಳಲ್ಲಿ, ಗ್ರಾಮೀಣ ಶಾಲೆಗಳಲ್ಲಿದ್ದಾವೆ. ಪಟ್ಟಣಗಳಲ್ಲಿ ಈ ಥರ ಒಂದು ಯಾವುದೇ ಕಾರ್ಯಕ್ರಮಗಳನ್ನು ನೀವು ಬಹುಶಃ ಕೇಳಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮಗೆ ಅನ್ನಿಸ್ತು, ಯಾಕೆ ನಮ್ಮ ಪಟ್ಟಣಗಳಲ್ಲಿ ಯಾಕೆ ಈ ಶಾಲೆಗಳೆಲ್ಲ ನಾವು ಹಸಿರು ಶಾಲೆಗಳನ್ನು ಯಾಕೆ ಮಾಡ್ಬೋದು? ಯಾಕಂದರೆ ಹಸಿರು ಶಾಲೆಗಳಾದರೆ ಅದು ಸಮಾಜವಾಗಿ ನಾವು ಶಾಲೆಗಳಲ್ಲಿ ಹಸಿರಾಗಿದ್ದರೆ ಮನೆಗಳಲ್ಲೂ ಹಸಿರಾಗುತ್ತೆ, ಮನೆಗಳು ಹಸಿರಾಗಿದ್ದರೆ ಶಾಲೆಗಳು ಹಸಿರಾಗಿದ್ದರೆ ನಮ್ಮ ಸಮಾಜ ಹಸಿರಾಗುವಂಥ ಉದ್ದೇಶ. ಒಂದು ಪೀಠಿಕೆ ಕೊಡಬೇಕಾದ್ರೆ TCCPC ಅಂತ ಕರಿತೀವಿ, ಟೀಚರ್ ಟು ಚೈಲ್ಡ್, ಚೈಲ್ಡ್ ಟು ಚೈಲ್ಡ್, ಚೈಲ್ಡ್ ಟು ಪೇರೆಂಟ್ಸ್, ಪೇರೆಂಟ್ಸ್ ಟು ಕಮ್ಯುನಿಟಿ ಅಂತ ಹೇಳ್ತೀವಿ. ಶಿಕ್ಷಕರಿಂದ ಮಕ್ಕಳು, ಮಕ್ಕಳಿಂದ ಮಕ್ಕಳು, ಮಕ್ಕಳಿಂದ ಪೋಷಕರು, ಪೋಷಕರಿಂದ ಸಮುದಾಯದಲ್ಲಿ. ಒಂದು ಪರಿಸರದಲ್ಲಿ ಬದಲಾವಣೆಗಳನ್ನು ಬರಬೇಕಾದ್ರೆ ಶಿಕ್ಷಕರು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಾಂಶುಪಾಲರು ಮತ್ತು ಶಾಲೆಯ ಶಿಕ್ಷಕರದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಅವರು ಅದನ್ನು ಅನುಷ್ಠಾನ ಮಾಡಿದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಪರಿಸರ ಬಗ್ಗೆ ಕಾಳಜಿನ ಹುಟ್ಟುತ್ತೆ, ಪರಿಸರ ಬಗ್ಗೆ ಶ್ರಮವನ್ನು ವಹಿಸ್ತಾರೆ. ಆಮೇಲೆ ಈ ಕಾರಣದ ಉದ್ದೇಶ ಏನಂತಂದರೆ ಯಾವುದೇ ಶಿಕ್ಷಕರಾಗಿರ್ಬೋದು, ಯಾವುದೇ ಶಾಲೆನಾಗಿರ್ಬೋದು ಈ ಒಂದು ನೆಟ್ವರ್ಕಲ್ಲಿ ಜೋಡಣೆಯನ್ನು ಮಾಡ್ಕೋಬೋದು. ಒಂದು ಎರಡನೇದು ಅವ್ರಿಗೊಂದು ಅವಕಾಶ, ಒಂದು ಕಲಿಯುವಂಥದ್ದಾಗಿರ್ಬೋದು ಅಥವಾ ಒಂದು ಪಬ್ಲಿಕೇಶನ್ ಆಗಿರ್ಬೋದು ಅಥವಾ ಅವರಿಗೆ ಒಂದು ತಮ್ಮದೇ ಆದ ರಿಸರ್ಚನ್ನು ಮಾಡುವಂಥದ್ದಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಡಲಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಇದು ಪ್ರಪ್ರಥಮವಾಗಿ ನಾವು ಈ ಎಲ್ಲ ಶಾಲೆಗಳೆಲ್ಲ ಕರೆದಿದ್ದೀವಿ. ಸುಮಾರು 200 ಶಾಲೆಗಳನ್ನು ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಒಡಗುಟ್ಟು ಮಾಡಿದರೆ, ಯಾವುದೇ ಒಂದು ಯಾವುದೋ ಫಂಡಿಂಗ್ ಇದೆ ಅಥವಾ ಯಾರೋ ಒಂದು ಅದಕ್ಕೆ ಸ್ಪಾನ್ಸರ್ ಮಾಡ್ತಾರೆ ಅಂತಲ್ಲ, ಇದು ಸ್ವ ಇಚ್ಛೆಯಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮ. ಇಲ್ಲೆಲ್ಲ ಬಂದಿರೋದು ಸ್ವ ಇಚ್ಛೆಯಿಂದಲೇ ಬಂದಿದ್ದಾರೆ. ಅಂದರೆ ಒಂದು ಈ ಕಾರ್ಯಕ್ರಮದ ಮಹತ್ವವನ್ನು ತೋರಿಸ್ಕೊಡೋದು. ಅಂದರೆ ಶಾಲೆಗಳಿಗೆ ಈ ಕಾರ್ಯಕ್ರಮ ಬೇಕಾಗಿದೆ ಅಂತ ನಮಗೀಗ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮದಿಂದ ಸಾಕಷ್ಟು ಬದಲಾವಣೆಯನ್ನು ತರಬಹುದು ಅನ್ನೋಂಥ ಒಂದು ಮೂಲ ಉದ್ದೇಶದಿಂದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್.